ನೋಡಿ ಈ ಗಾಡಿಗೆ ಡೀಸೆಲ್ ಟ್ಯಾಂಕ್ ಇಲ್ಲ, ಆಡ್ಬ್ಲೂ ಟ್ಯಾಂಕ್ ಇಲ್ಲ, ಬರೇ ಬ್ಯಾಟ್ರಿಗಳು ತುಂಬಿದಾವೆ. ಇದು ಬಂದು ಬ್ಯಾಟ್ರಿ ಗಾಡಿ ನೋಡ್ಬೋದು. ನೋಡಿ ಒಳಗಡೆ ಇಂಟೀರಿಯರ್ ಬಂದು ಸೇಮ್ ಫಾರಿನ್ ಟ್ರಕ್ ತರ ಫೀಲ್ ಬರ್ತಾ ಇತ್ತು ನಮಗೆ. ನೋಡ್ಬೋದು AC ಗೀಸಿ ಎಲ್ಲ ಕೊಟ್ಟಿದ್ದಾನೆ. ಇದೆಲ್ಲ AC ಸಿಸ್ಟಮು, ಇದೆಲ್ಲ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. ನಮ್ಮ ಶಂಕರಣ್ಣ ಅವ್ರು ಸಿಕ್ಕಿದ್ರು. ಅಣ್ಣ ಆರಾಮ? ಏನಣ್ಣ ಸಮಾಚಾರ? 200K ಫಾಲೋವರ್ ಮತ್ತೆ ಸಬ್ಸ್ಕ್ರೈಬರ್ ಎರಡು ಥ್ಯಾಂಕ್ ಯು. 0892 ಗಾಡಿ ತಗೊಂಬಂದು ಹೆಚ್ಚು ಕಮ್ಮಿ ಒಂದು 8 ತಿಂಗಳಾಯ್ತು. ಹೊಸ ಗಾಡಿ ತಂದು 8 ತಿಂಗಳಲ್ಲಿ 52,000 ಗಾಡಿ ರನ್ ಮಾಡಿದ್ದೀವಿ. ಇವತ್ತಿನವರೆಗೂ ಎಲ್ಲೆಲ್ಲೂ ಒಂದತ್ರನೂ ಪಂಚರ್ ಆಗಿಲ್ಲ. ನನ್ನ ನಸೀಬೇ ಚೆನ್ನಾಗಿಲ್ಲ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಸದ್ಯಕ್ಕೆ ಇವಾಗ ಬಂದು ನಾವು ನೆಲಮಂಗಲದಲ್ಲಿದ್ದೀವಿ. ನಿನ್ನೆ ಗಾಡಿ ಖಾಲಿ ಮಾಡಿಕೊಂಡು ನೈಟ್ ಅಲ್ಲೇ ಮಲಗಿಬಿಟ್ಟಿದ್ವಿ. ಒಂದು ಹೊತ್ತಿನಲ್ಲಿ ಎಷ್ಟೊತ್ತಿಗೆ ಬ್ರೋ ಎದ್ದಿದ್ದು? 2:30 ಎದ್ಬಿಟ್ಟು 2:30 ಇಲ್ಲಿ ಇದ್ದೀವಿ. 12:30 ಎದ್ದು ಯಾವ್ರದ್ದು ಬ್ರೋ? ಊರ ಹೆಸರೇ ಬರಲ್ಲ. ವರ್ಮಾವಿಂದ ನೆಲಮಂಗಲ ಬಂದ್ವಿ. ಇಲ್ಲೇ ನಾನು ಲೋಡ್ ಮಾಡೋಣ ಅಂತ. ಸಿಟಿ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿಗೆ ಬರ್ತದೆ ನಮ್ಮ ಕುತ್ತಿಗೆಗೆ. ಹಂಗಾಗಿ ಸಿಟಿ ಹೊರಗೆ ಬಂದುಬಿಟ್ವಿ ನೈಟು. ಇವಾಗ ಇಲ್ಲಿ ನೆಲಮಂಗಲ ಸರೌಂಡಿಂಗ್ ಯಾವ್ದಾನ ಲೋಡ್ ಸೆಟ್ ಮಾಡಿಕೊಂಡು ಹೋಗಬೇಕು. ಸಮಸ್ಯೆ ಏನಪ್ಪ ಅಂದರೆ ನಾವು 2 ಗಾಡಿ ನಿಂತಿದ್ದಾವೆ. ಹಂಗಾಗಿ ನಾನು ಇನ್ನೊಂದು ಗಾಡಿಗೆ ಹೋಗ್ತೀನಿ ಇವತ್ತು, ಲೈಲ್ಯಾಂಡ್ಗೆ. ಶರದ್ ಈ ಗಾಡಿ ಒಂದು ಟ್ರಿಪ್ ಓಡಿಸ್ತಾರೆ. ಆ ಗಾಡಿ ಡ್ರೈವರ್ ಬರೋವರೆಗೂ ನಾನು ಲೈಲ್ಯಾಂಡ್ ಓಡಿಸ್ಬೇಕಾಗುತ್ತೆ. ಏನೂ ಮಾಡೋಂಗಿಲ್ಲ, ನಿಲ್ಸೋಕ್ಕಂತೂ ಆಗಲ್ಲ. ಸುಮ್ಮನೆ ನಿಲ್ಲಿಸಿ ನಮಗೆ ಸಮಸ್ಯೆಗಳು. ಹಾಗಾಗಿ ಗಾಡಿ ಎತ್ಕೊಂಡು ಹೋಗೋಣ. ಲೈಲ್ಯಾಂಡ್ ಇಲ್ಲೇ ಬೇಗೂರಲ್ಲಿ ಐತೆ, ಈ ಗಾಡಿ ಇಲ್ಲೇ ಐತೆ ನೆಲಮಂಗಲದಲ್ಲಿ. ಇವಾಗ ಇಲ್ಲಿಂದ ಬೇಗೂರಿಗೆ ಹೋಗಿ ನಾನೊಂದು ಗಾಡಿ, ಶರದ್ ಒಂದು ಗಾಡಿ ಎತ್ಕೊಂಡು ಏನಾದ್ರು ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಏನಾರು ಮಾಡಲೇಬೇಕು. ಮಳೆ ಬೇರೆ, ಮಳೆ ಮಾಡೋಂತೂ ಹೋಗೇ ಇಲ್ಲ. ನೋಡಿ ಅದು ಬೇರೆ ಓಪನ್ ಗಾಡಿ, ಹೆಂಗೆ ಲೋಡ್ ಮಾಡೋದು ಏನೋ ಥರ ಕೆಟ್ಟೋಗೈತಿ ಇವತ್ತೇ. ಏನು ಬ್ರೋ ಶರದ್ ಬ್ರೋ, ನೀವೇನೋ ಗೂಡು ಹಾಕೊಂಡು ಆರಾಮಾಗಿದ್ದೀರಾ? ನಮ್ಮ ಪರಿಸ್ಥಿತಿ ಹೇಳಿ. ಹಾಂ, ಟೆನ್ಷನ್ ಇಲ್ಲ ನಿಮಗೆ, ನಮಗೆ ಎಷ್ಟು ಟೆನ್ಷನ್ ಹೇಳಿ. ಇಲ್ಲೊಂದು ಗಾಡಿ ನೋಡಿದ್ವಿ, ಎಲೆಕ್ಟ್ರಿಕ್ ಗಾಡಿ. ನೋಡಿ, ಇದು ಕರೆಂಟ್ ಗಾಡಿ. ಇದು ಬಂದು ಪೆಟ್ರೋಲ್ ಡೀಸೆಲಲ್ಲಿ ಓಡಲ್ಲ, CNG ಓಡಲ್ಲ, LNG ಓಡಲ್ಲ. ಕರೆಂಟ್ ಚಾರ್ಜ್ ಮಾಡಿ ಓಡಿಸೋ ಗಾಡಿ. ಅದು ಬಂದು 40 ಟನ್ ಪಾಸಿಂಗ್ ಗಾಡಿ. ಮತ್ತೆ ಕೆಳಗೆ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಗಾಡಿಗೆ ಡೀಸೆಲ್ ಟ್ಯಾಂಕ್ ಇಲ್ಲ, ಆಡ್ಬ್ಲೂ ಟ್ಯಾಂಕ್ ಇಲ್ಲ, ಬರೇ ಬ್ಯಾಟ್ರಿಗಳು ತುಂಬಿದಾವೆ. ಇದು ಬಂದು ಬ್ಯಾಟ್ರಿ ಗಾಡಿ. ನೋಡ್ಬೋದು ಡೀಸೆಲ್ ಟ್ಯಾಂಕು, ಆಡ್ಬ್ಲೂ ಟ್ಯಾಂಕು ಎಂಥದ್ದು ಇಲ್ಲ. ಏನೇನೋ ಸಿಸ್ಟಮ್ ಕೊಟ್ಟಿದ್ದಾನೆ, ಬರೋ ಪೈಪ್ಗಳಿದ್ದಾವೆ. ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಿಲ್ಲ ಅಂದಮೇಲೆ ನಾವೇನು ಹೇಳಕ್ಕೆ ಹೋಗ್ಬಾರ್ದು. ಜಸ್ಟ್ ಗಾಡಿ ನೋಡಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಇದ್ರ ಬಗ್ಗೆ ತಿಳ್ಕೊಂಡು ಒಂದು ಗಾಡಿದು ರಿವ್ಯೂ ಮಾಡೋಣ ಅನ್ಬೇಕಾರೆ. ಇದು ಬಂದು 18 ವೀಲು. ಲೆಂತು ಅಷ್ಟಿಲ್ಲ, 22 ಫೀಟ್ ಇರಬೇಕಷ್ಟೇ. ಇದು ಬ್ಯಾಕ್ ಸೈಡೆಲ್ಲ ಬಲೂನ್ ಸಿಸ್ಟಮ್ ಏನಲ್ಲ, ನಾರ್ಮಲ್ ಕಟ್ಟೆ ಸೆಟ್ರಾಕ್ ಮಾಡಿ. ಇದು ಗಾಡಿ ಅಂತೂ ನೋಡೋಕ್ಕೆ ಸೈಕಾಗೈತೆ. ಒಳಗೆಲ್ಲ AC ಪ್ರತಿಯೊಂದು ಐತೆ. ಫ್ರಂಟಿಂದ ನೋಡಿದ್ರೆ ಸಖತ್ತಾಗಿ ಕಾಣೋದು ಗಾಡಿ. ನೋಡಿ ಒಳಗಡೆ ಇಂಟೀರಿಯರ್ ಬಂದು ಸೇಮ್ ಫಾರಿನ್ ಟ್ರಕ್ ಥರ ಫೀಲ್ ಬರ್ತಾ ಇತ್ತು ನಮಗೆ. ನೋಡ್ಬೋದು AC ಗೀಸಿ ಎಲ್ಲ ಕೊಟ್ಟಿದ್ದಾನೆ. ಇದೆಲ್ಲ AC ಸಿಸ್ಟಮು, ಇದೆಲ್ಲ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. ಇದೇನೇನೋ ಸ್ವಿಚಸ್ ಎಲ್ಲ ಕೊಟ್ಟಿದ್ದಾರೆ. ಯಾರೋ ಹಿಂದಿ ಡ್ರೈವರ್ ಇಟ್ಕೊಂಡಿರೋದು ಗಾಡಿ, ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ. ನೋಡಿ ಗಾಡಿ ಸ್ಪೇಷಿಯಸ್ ಆಗಿ ಸಖತ್ತಾಗೈತೆ. ಎಲೆಕ್ಟ್ರಿಕ್ ಗಾಡಿ, ಅದೊಂದು ಹೆಮ್ಮೆ ವಿಷಯ. ಮತ್ತು ನೋಡ್ಬೋದು ಕೆಳಗಡೆ ಕ್ಲಚ್ಲೆಸ್. ಇದು ಎಕ್ಸ್ಲೇಟ್ರು ಬ್ರೇಕ್ ಅಷ್ಟೇ, ಎಕ್ಸ್ಲೇಟ್ರು ಬ್ರೇಕ್ ಹೊಡಿಯೋದಷ್ಟೇ, ಕ್ಲಚ್ ಇಲ್ಲ. ಮತ್ತು ಆಟೋಮೆಟಿಕ್ ಗೇರ್ ಬಾಕ್ಸ್. ಇದು ನೋಡ್ಬೋದು. ಈ ಥರ ಗಾಡಿಗಳು ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ಬರಬೇಕು. ಈಗ ಆಗ್ತಾ ಇರೋ ಡೀಸೆಲ್ ರೇಟಲ್ಲಿ ನೋಡಿದ್ರೆ ಎಲೆಕ್ಟ್ರಿಕ್ ಗಾಡಿ ಬೆಸ್ಟು. ಇದು ಬಂದು ಲೋಕಲ್ ಓಡ್ಸೋಕ್ಕೋಸ್ಕರ ಗಾಡಿ ಇಟ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನು ಲಾಂಗ್ ಓಡ್ಸೋಕ್ಕೇನಲ್ಲ. ಗಾಡಿ ಅಂತೂ ನೋಡೋಕ್ಕಂತೂ ಸೈಕಾಗೈತೆ. ನೋಡೋಣ. ಆದರೆ ಇದ್ರದ್ದು ಫುಲ್ ರಿವ್ಯೂ ಡ್ರೈವರ್ ಬಂದರೆ ಮಾಡೋಣ. ಡ್ರೈವರ್ ಇಲ್ಲ ಈ ಗಾಡೀಲಿ. ಡೋರ್ ಕೂಡ ಲಾಕ್ ಮಾಡಿಲ್ಲ, ಬಿಟ್ಟು ಅದೇ ಹೋಗಿದ್ದಾರೆ ಗಾಡಿ. ಹಾಗಾಗಿ ನಾವು ಒಳಗಡೆ ಹತ್ತಿ ತೋರಿಸಿದ್ದಷ್ಟೇ. ಪರ್ಮಿಷನ್ ತಗೊಂಡು ಹತ್ತಿ ತೋರಿಸ್ತಾ ಇದ್ದೀವಿ. ನಮ್ಮ ತಪ್ಪದು. ಒಂದೇ ಗಾಡಿ ಇಲ್ಲ ಇಲ್ಲಿ ಎಲೆಕ್ಟ್ರಿಕ್ ಗಾಡಿ. ಅಲ್ಲೊಂದು ನಿಂತಿದೆ ನೋಡಿ, ಅದು ಎಲೆಕ್ಟ್ರಿಕ್ ಗಾಡಿನೇ. ಎಲೆಕ್ಟ್ರಿಕ್ ಗಾಡಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದ್ರ ನಂಬರ್ ಪ್ಲೇಟು ಗ್ರೀನ್ ಕಲರ್ ಇರ್ತದೆ. ಅದೆಲ್ಲ ಎಲೆಕ್ಟ್ರಿಕ್ ಗಾಡೀಸೇ. ನೋಡಿ ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿ, ನೈಟ್ ಬಂದು ಇಲ್ಲೇ ನಿಲ್ಲಿಸಿ ಪಾರ್ಕಿಂಗಲ್ಲಿ ಮಲಗಿದ್ವಿ. ಇವಾಗ ಎದ್ದಿದ್ದೀವಿ. ಇಲ್ಲಿಂದ ಮತ್ತೆ ಬೇಗೂರಿಗೆ ಹೋಗಬೇಕು. ನೆಲಮಂಗಲದಿಂದ ಹಂಗೆ ಬೇಗೂರು ಕಡೆ ಬರ್ತಾ ಇದ್ವಿ. ನಮ್ಮ ಶಂಕರಣ್ಣ ಅವ್ರು ಸಿಕ್ಕಿದ್ರು. ಅಣ್ಣ ಆರಾಮ? ಏನಣ್ಣ ಸಮಾಚಾರ? 200K ಫಾಲೋವರ್ ಮತ್ತೆ ಸಬ್ಸ್ಕ್ರೈಬರ್ ಎರಡು ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ನಿನ್ನೆ ಬರ್ತ್ಡೇ ಇತ್ತು, ವಿಶ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ಅಣ್ಣವ್ರು ಸಿಕ್ಕರು. ಇಲ್ಲೇ ಒಂದು ಟೀ ಕುಡ್ಕೊಂಡ್ವಿ. ಇವಾಗ ಅಣ್ಣವ್ರ ಗಾಡಿ ಇಲ್ಲೇ ಆಪೋಸಿಟ್ ಲೈಲ್ಯಾಂಡಲ್ಲಿ ಕೆಲಸಕ್ಕೆ ಬಿಟ್ಟಿದ್ದಾರೆ. ಸರ್ವಿಸ್ ಅಣ್ಣ? ಶೋರೂಮ್ ಫಸ್ಟ್ ಸರ್ವಿಸ್. ಅದು ಎಷ್ಟು ಅಣ್ಣ? 80ಕ್ಕೆ ಸರ್ವಿಸಾ? 120 ಲೆಕ್ಕ ಅಲ್ಲ, ಕಿಲೋಮೀಟ್ರು 85,000. 85,000. ನಮ್ದು 65 ಹೊಡೆಯುತ್ತೆ ಅಷ್ಟೇ. ವರ್ಷಕ್ಕೆ ಬಿಡ್ಲೇಬೇಕಂತ. ಅದೇ ವರ್ಷ 1 ಲಕ್ಷ 85,000.
ನಾವು ಇಲ್ಲಿಂದ ನಮ್ಮ ಲೈಲ್ಯಾಂಡ್ ಹತ್ರ ಹೋಗೋಣ. ವರ್ಷ ಆಯ್ತಾ ಕರೆಕ್ಟ್? ಸರಿ ಅಣ್ಣ, ಸಿಗೋಣ ಮತ್ತೆ ರೋಡಲ್ಲಿ ಸಿಗ್ತಾ ಇರೋಣ ಆದಷ್ಟು ಬೇಗ. ಓಕೆ ಬಾಯ್, ಸಿಗ್ತೀವಿ ಮತ್ತೆ. ಓಕೆ ಅಣ್ಣ, ಆಯ್ತು. ನಾವು ಇವಾಗ ಬೇಗೂರ್ ಹತ್ರ ಹೋಗೋಣ. ಆರಾಮಣ್ಣ? ಅಲ್ಲಿಂದ ಸೀದಾ ಬೇಗೂರಿಗೆ ಬಂದ್ಬಿಟ್ಟು ಸದ್ಯಕ್ಕೆ ಇವಾಗ ನಮ್ಮ ಲೈಲ್ಯಾಂಡ್ನ ಎತ್ಕೊಂಡಿದ್ದೀನಿ. ಲೈಲ್ಯಾಂಡ್ ಎತ್ಕೊಂಡು ಲೋಡ್ಗೆ ಹೋಗ್ಬೇಕು. ಶರದ್ ಬ್ರೋ ಬಾಯ್ ಬಾಯ್, ಮಿಸ್ ಯು RCB ಎಡಿಷನ್. ಶಿವಮೊಗ್ಗ ಲಾಭಕ್ಕೆ ಬರಬೇಕಾ? ಒಳ್ಳೇದಾಗಲಿ ಒಳ್ಳೇದಾಗಲಿ. ಈ ಮಿಸ್ ಯು ನಮ್ದು RCB ಎಡಿಷನ್ ಮಿಸ್ ಮಾಡ್ಕೊಂತೀವಿ ಬ್ರೋ ನಾವು. ಒಂದು ಟ್ರಿಪ್ಪು ನೆಕ್ಸ್ಟ್ ಸೋಮವಾರ ಮತ್ತೆ ಅದೇ ಗಾಡಿಗೆ ಹೋಗ್ತೀನಿ. ಒಂದು ಟ್ರಿಪ್ ಮಾತ್ರ ಈ ಗಾಡಿ ತಗೊಂಡು ಹೋಗಿ ಬರಬೇಕು. ಯಾಕಂದರೆ ಸ್ವಲ್ಪ ಇದು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ವೇಸ್ಟು ಗಾಡಿ. ಅವ್ರು ಡ್ರೈವರ್ ಸೋಮವಾರ ಬರ್ತಾರೆ, ಈ ಗಾಡಿ ಡ್ರೈವರ್. ಹಂಗಾಗಿ ಅಷ್ಟರೊಳಗೆ ಒಂದು ಟ್ರಿಪ್ ಮಾಡ್ಕೊಂಡು ಒಂದು ಸ್ವಲ್ಪ ಕಾಸು ಸಂಪಾದನೆ ಮಾಡಿಕೊಂಡು ಬರೋಣಂತೆ. ಸಿಂಗಲ್ ಸೋಲೋ ಡ್ರೈವಿಂಗ್ ಒಂದು ಟ್ರಿಪ್ಪು ಹೋಗಿ ಬರೋಣ. ಆಲ್ರೆಡಿ ಲೋಡ್ ಸೆಟ್ ಆಗೈತೆ. ಎಲ್ಲಿಂದ ಅಂದರೆ ಚಿತ್ರದುರ್ಗದಿಂದ ಲೋಡ್ ಐತೆ. ಇಲ್ಲಿಂದ ದುರ್ಗದವರೆಗೂ 200 ಕಿಲೋಮೀಟ್ರ್ ಎಂಟಿನೇ ಹೋಗೋದು. ಅಲ್ಲಿಂದ ಲೋಡ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಏನು ಎತ್ತ ಲೋಡಿಂಗು ಎಲ್ಲ ಮುಂದೆ ಹೇಳ್ಕೊಂತ ಬರ್ತೀನಿ. ಈ ಥರ ಮಳೆ ಬಂದುಬಿಟ್ರೆ ನಮಗೆ ಹಿಂಸೆ ಈ ಗಾಡಿಗೆ ಲೋಡ್ ಮಾಡೋಕ್ಕೆ. ಯಾಕಂದರೆ ಓಪನ್ ಗಾಡಿ ಇದು. ಹೆಂಗೆ ಬ್ರೋ ಹಿಂಗೆ ಮಳೆ ಬಂದರೆ? ನೀವು ಅದೃಷ್ಟವಂತರು ಬಿಡ್ರಿ, ಗೂಡು ಹಾಕೊಂಡಿದ್ದೀರ. ನೀವು ಅದೃಷ್ಟವಂತರು. ನಾವು ಓಪನ್ ಗಾಡಿಯವ್ರು ಏನು ಮಾಡೋದು? ಸರಿ ಬ್ರೋ, ಬರ್ತೀನಿ. ಫೋನ್ ಮಾಡಿ ಸಂಜೆ ಹೋಗ್ಬಿಡಿ ಅಲ್ಲಿಗೆ. ಅಷ್ಟೊತ್ತಿಗೆ ನೀವು ಬರ್ತೀರಾ ಸೋಮವಾರಕ್ಕೆ? ಒಂದಿನ ಹೆಚ್ಚು ಕಮ್ಮಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ನಾನ್ ಸ್ಟಾಪ್ ಆಗಿ ದುರ್ಗದ ಕಡೆ ಪ್ರಯಾಣ ಶುರು ಮಾಡೋಣ. ನಮ್ಮ ಬೆನ್ಸ್ನ ನಮ್ಮ ಶರದ್ರನ್ನ ಓಡಿಸ್ತಾರೆ ಒಂದು ಟ್ರಿಪ್ಪು. ನಾವು ಲೈಲ್ಯಾಂಡ್ ಎತ್ಕೊಂಡು ಹೋಗಿ ಬರೋಣ ಒಂದು ಟ್ರಿಪ್ಪು. ಬೆಳಗ್ಗೆ ಬಂದು ನಿಮಗೆ ಎಲೆಕ್ಟ್ರಿಕ್ ಗಾಡಿ ತೋರಿಸಿದೆ. ಇವಾಗ ಬಂದು ತೋರಿಸ್ತಾ ಇರೋ ಗಾಡಿ, ಈ ಗಾಡಿ ಬಂದು ಸೇಮ್ ಇದು ಅದ್ರ ಸೆಗ್ಮೆಂಟಲ್ಲೇ ಬರುತ್ತೆ. ಅದು ಕಾಂಪಿಟೇಟಿವ್. ಇದು LNG ಗಾಡಿ, CNG ಅಲ್ಲ, LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸಲ್ಲಿ ಗಾಡಿ ರನ್ ಆಗುತ್ತೆ. ಇದು ಡೀಸೆಲ್ಲು, ಆಡಲ್ಲು, ಆಯಿಲ್ಲು ಎಂಥದ್ದು ಹಾಕಂಗಿಲ್ಲ ಈ ಗಾಡಿ ಕೂಡ. ನೋಡ್ಬೋದು ಗ್ರೀನ್ ಲೈನ್ ಅಂತ ಇದು ಕಂಪ್ನಿ ಹೆಸರು, ಅಂದರೆ ಟ್ರಾನ್ಸ್ಪೋರ್ಟ್ ಹೆಸರು. ಅದು ನೋಡಿ LNG ಟ್ಯಾಂಕ್. ಅದು ಹೆಚ್ಚು ಕಡಿಮೆ ಆ ಟ್ಯಾಂಕ್ ಫುಲ್ ಮಾಡಿದ್ರೆ 1100 ಕಿಲೋಮೀಟ್ರ್ ಗಾಡಿ ಓಡುತ್ತೆ. CNG, LNG, ಎಲೆಕ್ಟ್ರಿಕ್ಕು ಎಲ್ಲ ಗಾಡಿಗಳು ಇಂಡಿಯಾದಲ್ಲಿ ಕೂಡ ಬಂದ್ಬಿಟ್ವು. ನೋಡಿ ಇದೇ ಗಾಡಿ. ನಾನ್ ಸ್ಟಾಪ್ ಆಗಿ ಒಂದೇ ಸ್ಟ್ರೆಚ್ಚು ಹೆಚ್ಚು ಕಡಿಮೆ 168 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದಿದ್ದೀನಿ. 9.3 ಮೈಲೇಜ್ ತೋರಿಸ್ತಾ ಇದೆ ಖಾಲಿ ಗಾಡಿ ಆಗಿರೋದ್ರಿಂದ. ಇವಾಗ ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಇದೆ ಫ್ಯಾಕ್ಟ್ರಿ, ಹೋಗೋಣ. ಒಟ್ಟು ಒಂದು 175 ಕಿಲೋಮೀಟ್ರ್ ಎಂಟಿ ಬಂದಿದ್ದು ಲೋಡ್ಗೋಸ್ಕರನೇ. ಇಲ್ಲಿ ನಮ್ದು ರೆಗ್ಯುಲರಾಗಿ ಲೋಡಿಂಗ್ ಇರ್ತದೆ, ಸ್ವಂತ ನಮ್ಮದೇ ಲೋಡಿಂಗ್ ಇದೆ. ಇಲ್ಲಿಂದ ಹುಬ್ಳಿ ಬೆಳಗಾವಿ ದುರ್ಗದಿಂದ ನಮ್ಮ ಗಾಡಿಗಳು ಬೆಂಗಳೂರಿಗೆ ಜಾಸ್ತಿ ಹೋಗೋದ್ರಿಂದ ಅಲ್ಲಿಂದನೇ ಏನೋ ಮಾಡ್ತೀವಿ ಹೊರತು ದುರ್ಗಕ್ಕೆ ಬರೋಲ್ಲ. ಇವಾಗ ಬೆಂಗಳೂರು ಲೋಡಿಂಗ್ ಫುಲ್ ಡಲ್ ಇರೋದ್ರಿಂದ, ಮಳೆ ಜಾಸ್ತಿ ಇರೋದ್ರಿಂದ ಇವಾಗ ನಾವು ದುರ್ಗದಲ್ಲಿ ಲೋಡ್ ಮಾಡೋಣ ಅಂತ ಬಂದಿದ್ದು. ಬನ್ನಿ ಇವಾಗ ಇಲ್ಲಿಂದ ಫ್ಯಾಕ್ಟ್ರಿ ಹತ್ರ ಹೋಗೋಣ, ಲೋಡ್ ಮಾಡ್ಸೋಣ ಗಾಡಿನ. ದುರ್ಗ ಎಂಟ್ರೆನ್ಸಲ್ಲಿ ಇದೆ, ಕರೆಕ್ಟ್ ಬೈಪಾಸಲ್ಲಿ. ಇದು ಚಳ್ಳಕೆರೆ ರೋಡು. ಈ ಬ್ರಿಡ್ಜು ಚಳ್ಳಕೆರೆ ರೋಡ್ ಬ್ರಿಡ್ಜ್. ಇದು ಸೀದಾ ಕಂಪ್ನಿ ಒಳಗೆ ಕಾಟ್ ಹಾಕಿದ್ದಾಯಿತು. ಹಿಂದೆ ಒಂದು ಗಾಡಿ ಲೋಡ್ ಆಗ್ತೈತೆ, ಅದಾದಮೇಲೆ ಈ ಗಾಡಿ ಲೋಡ್ ಆಗಬೇಕು. ಅದಾದಮೇಲೆ ನಮ್ಮ ಗಾಡಿ 3ನೇ ಗಾಡಿ ನಮ್ಮದು. ಹಿಂದೆ ಅಲ್ಲಿ ವೈಟ್ ಗಾಡಿ ಒಂದು ಲೋಡ್ ಆಗ್ತೈತೆ. ಇದು ನಮ್ಮದು 3ನೇ ಗಾಡಿ. ಇದೇ ಮೆಟೀರಿಯಲ್ನೇ ಹಾಕ್ಬೇಕಾಗಿರೋದು. ಬ್ಯಾಕ್ ಸೈಡಿಂದ ಲೋಡ್ ಮಾಡ್ತಾರೆ. ನೋಡೋಣ, ಲೋಡ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇನ್ನು ಲೇಟ್ ಆಗುತ್ತೆ ನನ್ನ ಪ್ರಕಾರ. ಇಲ್ಲಿ ಬಿಡೋದು 8-9 ಗಂಟೆ ಆಗ್ಬೋದು. ಗಾಡಿ ಫುಲ್ ಲೋಡಿಂಗ್ ಎಲ್ಲ ಮಾಡಿಕೊಂಡು ಹಗ್ಗ ತಡ್ಪಲೆಲ್ಲ ಹಾಕೊಂಡು ಇಲ್ಲಿ ಬಂಕ್ ಹತ್ರ ಬಂದಿದ್ದಾಯಿತು. ಇಲ್ಲಿ ಇಂಡೆಂಟ್ ಇರುತ್ತೆ ಕಂಪ್ನಿಯಿಂದ. ಈ ಕಂಪ್ನಿಯಿಂದ ಲೋಡ್ ಮಾಡಿದಾಗ ಇಲ್ಲ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಹೋಗೋಣ. ಫುಲ್ ಟ್ಯಾಂಕ್ ಡೀಸೆಲ್ ಬಂದು 17,100 ಹಿಡಿಸ್ತು. 185 ಲೀಟ್ರ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು. ಈ ಟ್ರಿಪ್ ಅಪ್ ಆ್ಯಂಡ್ ಡೌನ್ಗೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಡೀಸೆಲ್ ಎಲ್ಲ ಫುಲ್ ಮಾಡಿಸಿ ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ದಾಯಿತು. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಆಗಿ ಬನ್ನಿ. ಗಾಡಿ ಲಾಕ್ ಮಾಡಿದ್ದು ಕೂಡ ಆಯಿತು. ಮನೆಗೆ ಹೋಗಿ ಬರೋಣ. ಮನೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮನೇಲೇ ಮಾಡ್ಕೊಂಬಂದು. ಯಾಕಂದರೆ ಮನೆ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಹೋಟ್ಲಾಗಿಂತ. ಏನು ಮಾಡ್ತೀರಾ, ದಿನ ಹೋಟ್ಲಾಗ ತಿಂಡಿನ ಇದ್ದಿದೆ ನಮ್ಮದು. ಹಂಗಾಗಿ ಇವತ್ತು ಒಳ್ಳೆ ಮನೆ ಊಟ, ಚಪಾತಿ ಚಟ್ನಿ ಎಲ್ಲ ಮಾಡಿದ್ರು, ಪಲ್ಯ ಎಲ್ಲ ತಿಂದ್ಕೊಂಡು ಬಂದಿದ್ದಾಯಿತು. ಇವಾಗ ಇಲ್ಲಿಂದ ಬಿಡುವ ಸಮಯ. ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಒಂದು 200 ಕಿಲೋಮೀಟ್ರ್ ಅಂತೂ ಹೊಡಿಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ ಗುರು, ಯಾಕಂದರೆ ಸ್ನಾನ ಮಾಡ್ಕೊಂಬಂದಿದ್ದೀನಿ ಫ್ರೆಶ್ ಆಗಿ. ಇವಾಗ ನಿದ್ದೆ ಪಕ್ಕ ಬರುತ್ತೆ ಗೊತ್ತು ನನಗೆ. ಹಂಗಾಗಿ ಇವಾಗ ಟೈಮ್ 10 ಗಂಟೆ, ಒಂದು 2 ಗಂಟೆ ಆಗಿಬಿಡುತ್ತೆ ಎಲ್ಗೂ 200 ಕಿಲೋಮೀಟ್ರ್ ಹೊಡಿಯೋಕ್ಕೂ. ನೋಡೋಣ, ನಿದ್ದೆ ಬಂದರೆ ರಿಸ್ಕ್ ಬೇಡ. ಒಂದು 2 ಅವರ್ ಮಲ್ಕೊಂಡೇ ಹೋಗೋಣ. ನಾಳೆ ಎಷ್ಟೊತ್ತಿದ್ರು ಖಾಲಿ ಮಾಡೋದು ಆರಾಮಾಗಿ, ಏನು ಟೆನ್ಷನ್ ಏನಿಲ್ಲ. ನಾಳೆ ಸಂಜೆವರೆಗೂ ಖಾಲಿ ಆದರೂ ನಡೆಯುತ್ತೆ. ರಿಸ್ಕ್ ತಗೊಬಾರ್ದು ಜೀವನದಲ್ಲಿ ಯಾವತ್ತು. ಆರಾಮಾಗೋ ಖಾಲಿ ಮಾಡಬೇಕು. ಡ್ರೈವಿಂಗಲ್ಲಿ ಮಾತ್ರ ನಿದ್ದೆಗೆಟ್ಟು ಅರ್ಜೆಂಟ್ ಮಾಡ್ಕೊಂಡು ಓಡಿಸೋ ಕೆಟಗರಿ ನಮ್ಮದಲ್ಲ. ಆರಾಮಾಗಿ ಹೋಗಿ ಖಾಲಿ ಮಾಡೋಣ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ. ಚಿತ್ರದುರ್ಗ ಬಿಡ್ತಾಯಿದ್ದೀನಿ.
ಟೈಮ್ ಬಂದು 10 ಗಂಟೆ. ಇವಾಗ ಇಲ್ಲೇ ಫುಲ್ ಟೈಮ್ ಮಾಡಿಸಿ ಇದೇ ಬಂಕಲ್ಲ, ಇಲ್ಲೇ ಹಾಕೋಗಿದ್ವಿ ಗಾಡಿನ. ಅಲ್ಲಿ ಬಿಟ್ಟು ಅವ್ರು ಸೀದಾ ದಾವಣಗೆರೆ ಟೋಲಿಗೆ ಬಂದು ಒಂದು ಸಾರಿ ಟೈರ್ಗಳೆಲ್ಲ ಚೆಕ್ ಮಾಡಿಕೊಂಡು ಒಂದು ಒಳ್ಳೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಒಳ್ಳೆ ಟೀ ಕುಡ್ಕೊಂಡು ಹೋಗೋಣ, ಇಲ್ಲ ಟೀ ಇಸ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲಿ ಬಿಟ್ಟರೆ ಇನ್ನೇನು ನಾನ್ ಸ್ಟಾಪಾಗಿ ಬಂಕಾಪುರ ನೆಕ್ಸ್ಟ್ ಟೋಲಲ್ಲಿ ನಿಲ್ಲಿಸಲ್ಲ. ಇಲ್ಲಿ ಬಿಟ್ಟರೆ ಒಂದು 100 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡಿಬೇಕು. ನೆಕ್ಸ್ಟು ರಾಣೆಬೆನ್ನೂರು ಟೋಲ್ ಹತ್ರ ಬಂದ್ವಿ. ಚೇಳಗಿರಿ ಟೋಲು ಹೆವಿ ಮಳೆ, ಲೈಟಾಗಿ ಇವಾಗ ಕಮ್ಮಿ ಆಗಿದೆ. ಇಷ್ಟೊತ್ತಂತೂ ಸಿಕ್ಕಾಪಟ್ಟೆ ಮಳೆ ಬಂತು. ದಾವಣಗೆರೆ ಬೈಪಾಸ್ ಎಲ್ಲ ಫುಲ್ಲು ಮಳೆ. ಈ ಥರ ಕ್ಲೈಮೇಟ್ ಇದ್ರೆ ಗಾಡಿ ಓಡಿಸೋಕೆ ಮಜಾನೇ ಮಜಾ. ಆರಾಮಾಗಿ ಹೋಗೋಣ. ಸೀದಾ ಟೋಲ್ ಹತ್ರ ಬಂದ್ವಿ. ನಾನು ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಹುಬ್ಳಿ ಇನ್ನು 2 ಅವರ್ ಹೊಡಿಬೋದು. ಇಲ್ಲಿಂದ 2.25 ಅವರ್ ಹುಬ್ಳಿಗೆ ಹೊಡಿಬೋದು ಆರಾಮಾಗಿ. ಹಾವೇರಿ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಲೈಟಾಗಿ ನಿದ್ದೆ ಬರ್ತಾ ಇದೆ. ಆಲ್ರೆಡಿ ಟೈಮು ಹೆಚ್ಚು ಕಡಿಮೆ 12:45. ಹಂಗಾಗಿ ಒಂದು ಟೀ ಹಾಕ್ಕೊಂಡು ಹೋಗೋಣ ಅಂತ ಗಾಡಿನ ಇಲ್ಲೇ ಸೈಡ್ಗೆ ಹಾಕ್ತಾ ಇದ್ದೀನಿ. ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಇಲ್ಲೇ ಟೀ ಸಿಗುತ್ತೆ, ಟೀ ಕುಡ್ಕೊಂಡು ಹೋಗೋಣ. ಮುಂದೆ ಹೋಟ್ಲ್ ಯಾವಾಗಲೂ ನೈಟ್ ಫುಲ್ ಓಪನ್ ಇರುತ್ತೆ. ಟೈಮ್ ಬಂದು 1:15. ಇಲ್ಲೇ ಒಂದು HP ಬಂಕ್ ಸಿಕ್ತು, ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. ಇವಾಗ ಇಲ್ಲೇ ಒಂದು 2-3 ಅವರ್ ಮಲ್ಕೊಂಡು ಹೋಗೋಣ ಅಂತ ಹೆವಿ ನಿದ್ದೆ ಹೇಳಿದ್ದೈತೆ. ಟೈಮ್ ಬಂದು ಆಲ್ರೆಡಿ 1:15. ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಏನಿಲ್ಲ. ಬೆಳಗ್ಗೆ 9-10 ಗಂಟೆ ಮೇಲೆ ಖಾಲಿ ಮಾಡ್ತೀನಿ ಅಂದಿರೋದು ಲೇಬರ್ಸ್. ಹಂಗಾಗಿ ಒಂದು 6 ಗಂಟೆಗೆ ಇಲ್ಲಿ ಬಿಟ್ಟರು ಹೋಗ್ಬೋದು. ಬಟ್ ಟ್ರಾಫಿಕ್ ಇರುತ್ತೆ ಸಿಂಗಲ್ ರೋಡಲ್ಲಿ. ಹಂಗಾಗಿ ಬೆಳಗ್ಗೆ ಒಂದು 4:15 ಎದ್ದು ಇಲ್ಲಿಂದ ಬಿಡೋಣ. ಒಂದು 1:15 2:30 3:30 4 3 ಅವರ್ ನಿದ್ದೆ ಆಗುತ್ತೆ ಸಾಕು. ಆರಾಮಾಗಿ ಹೋಗ್ಬೋದು. ಓಕೆ, ಒಂದು 3 ಅವರ್ ಮಲ್ಕೊಂಡು ಮತ್ತೆ ಸಿಗ್ತೀನಿ ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದು ಮಲಗಿದ್ದು 1:15. ಇವಾಗ ಟೈಮ್ ಬಂದು 7 ಗಂಟೆ ಆಗೈತೆ. ಏನಕ್ಕಪ್ಪ ಇಷ್ಟೊತ್ತಾದರೂ ಇಲ್ಲೇ ಇದ್ದೀನಿ ಅಂದರೆ ನೋಡ್ಬೋದು ಮಳೆ ಒಂದು ಕಡೆ ಹೆವಿ ಮಳೆ ಆಗ್ತಾಯಿದೆ. ಮಳೆ ನಿಲ್ತಾನೆ ಇಲ್ಲ. ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ 4:15 ಎದ್ಬಿಟ್ಟು ಕರೆಕ್ಟಾಗಿ ಒಂದು ಸಾರಿ ಟೈರ್ ಚೆಕ್ ಮಾಡ್ಕೊಂಡು ಇಲ್ಲೇ ಟೀ ಶಾಪ್ ಇತ್ತು, ಟೀ ಕುಡ್ದು ಹೋಗೋಣ ಅಂತಂದರೆ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದು. ಟೀಗೆ ಎದ್ದ ತಕ್ಷಣ ಟೀ ಕುಡಿಯೋಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ನೋಡಿದ್ರೆ ಎದ್ದ ತಕ್ಷಣ ಒಂದು ಟೈರ್ ಪಂಚರ್ ಆಗೈತೆ. ಬ್ಯಾಕ್ ಸೈಡ್ ರೈಟ್ ಸೈಡ್ದು ಹೊರಗಡೆ ಟೈರು. ಏನು ಮಾಡೋದು ಯೋಚನೆ ಮಾಡಿದೆ. ಕತ್ಲಲ್ಲಿ ಹೆಂಗಿದ್ರು ಹಾಕೋಕ್ಕಾಗಲ್ಲ. ಹಾಗಾಗಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಹಾಕ್ಕೊಂಡು ಹೋಗೋಣ ಅಂತ ಮತ್ತೆ ಮಲ್ಕೊಂಡು ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:30 ಎದ್ದಿದ್ದೀನಿ. ಆಲ್ರೆಡಿ 7 ಗಂಟೆ. ಯೋಚನೆ ಮಾಡ್ತಾಯಿದ್ದೀನಿ ಮಳೆ ನಿಲ್ಲೋವರೆಗೂ ಬಿಡೋಣ, ಮಳೆ ನಿಂತ ಮೇಲೆ ಹಾಕೋಣ, ಅಥವಾ ಇವಾಗಲೇ ಸ್ಟೆಪ್ನ ಫಿಟ್ ಮಾಡ್ಕೊಂಬಿಡೋಣ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮಳೆಗಂತೂ ನೆಂದು ಹಾಕ್ಕೊಂಡ್ರೆ ಆರೋಗ್ಯ ಸಮಸ್ಯೆ ತಪ್ಪಿದ್ದಲ್ಲ. ಮಳೆ ನಿಲ್ಲಿ ಅಂತ ಕಾದು ಸಾಕಾಯ್ತು. ಮಳೆ ನಿಲ್ತಾ ಇಲ್ಲ. ಪಾರ್ಟಿ ಬೇರೆ ಫೋನ್ ಮಾಡ್ತಿದ್ದಾರೆ, ಕೋಳಿಗೆ ಫೀಡ್ ಇಲ್ಲ, ಬೇಗ ಬನ್ನಿ ಅಂತ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಫಸ್ಟು ಈ ಕೆಸರು ಬೇರೆ ಕೆಳಗಡೆ ತೂರಿ ಜಾಕ್ ಎತ್ತಿ ಪಂಚರ್ ಹಾಕೋಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಸಿಂಗಲ್ ವೀಲಾಗೆ ಅಲ್ಲಿ ಅಣಚಿಲಾರಿ ಐತಲ್ಲ, ಅದ್ರ ಮುಂದೆಗಡೆ ಜಾಗ ಐತೆ, ಅಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಲ್ಲಿ ಹಾಕೊಂಬಿಟ್ಟು ಸ್ಟೆಪ್ನ ಫಿಟ್ ಮಾಡ್ಕೊಳ್ಳೋಣ. ಬೇರೆ ಆಪ್ಷನ್ ಏನೂ ಇಲ್ಲ. ಕೆಳಗೆ ಹೋಗಿ ತೋರಿಸ್ತೀನಿ ನಿಮಗೆ ಪಂಚರ್ ಆಗಿರೋದು. ಹತ್ರ ಮಲಗಬೇಕಾದ್ರೆ ಇದ್ದಿದ್ದು ಚೆನ್ನಾಗಿದ್ದು ಟೈರು ಇವಾಗ ಬೆಳಗ್ಗೆ ಎದ್ದಾಳ ಅಷ್ಟೊತ್ತಿಗಿಲ್ಲ. ಸ್ಟೆಪ್ನಿ ಹೊಸ ಸ್ಟೆಪ್ನಿ ಅದು ಹಾಕೊಂಡು ಆರಾಮಾಗಿ ಇದು ಮಾಡ್ಬೋದು. ಹಂಗಾಗಿ ಸ್ಟೆಪ್ನಿನ ಫಿಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಗಾಡಿನ ಅಲ್ಲಿಗೆ ಹಾಕ್ಕೊಂಡು ವೀಲ್ ಬಿಚ್ಚೊಂದು ಬನ್ನಿ. ಏನು ಮಾಡೋಂಗಿಲ್ಲ, ಮಳೆಗೆ ಇಲ್ಲೆಲ್ಲ ಕೆಸರು ಕೆಳಗೆ ತೂರಕ್ಕೆ ಹೇಳೋಕ್ಕೆ ಆಗಲ್ಲ. ಈ ನಮ್ಮ 089 ಗಾಡಿ ತಗೊಂಬಂದು ಹೆಚ್ಚು ಕಮ್ಮಿ ಒಂದು 8 ತಿಂಗಳಾಯಿತು. ಹೊಸ ಗಾಡಿ ತಂದು 8 ತಿಂಗಳಲ್ಲಿ 52,000 ಗಾಡಿ ರನ್ ಮಾಡಿದ್ದೀವಿ. ಇವತ್ತಿನವರೆಗೂ ಎಲ್ಲೆಲ್ಲೂ ಒಂದತ್ರನೂ ಪಂಚರ್ ಆಗಿಲ್ಲ. ನನ್ನ ನಸೀಬೇ ಚೆನ್ನಾಗಿಲ್ಲ ಅನಿಸುತ್ತೆ. ಕರೆಕ್ಟಾಗಿ ನಾನು ಬಂದಾಗೆ ಸ್ಪೇರಾಗಿ ಬಂದಾಗೇ ಪಂಚರ್ ಆಗಬೇಕಾ? ಒಬ್ಬನೇ ಇದ್ದಾಗ ಹಿಂಗೆ ಆಗ್ಬಿಟ್ರೆ ಅದು ಮಳೆ ನಿಲ್ತಾ ಇಲ್ಲ ದರಿದ್ರದ್ದು. ಏನು ಮಾಡ್ತೀರಾ? ಈ ಮಳೆ ಒಂದು ಅರ್ಧ ಗಂಟೆ ನಿಂತಿರೋ ಸ್ಟೆಪ್ನ ಹಾಕೊಂಡ್ಬಿಡ್ಬೋದು. ಇನ್ನೇನು ಮಾಡೋಂಗಿಲ್ಲ. ಮಳೆಗೆ ನಿಂತ್ಕೊಂಡೆ ಸ್ಟೆಪ್ನ ಫಿಟ್ ಮಾಡ್ಕೊಬೇಕು. ಫಸ್ಟ್ ಸ್ಟೆಪ್ನ ಬಿಚ್ಕೊಳ್ಳೋಣ, ಆಮೇಲೆ ಟೈರ್ ಬಿಚ್ಕೊಂಡು ರೆಡಿ ಮಾಡ್ಕೊಂಡು ಹೋಗೋಣ. ಮಳೆ ನಿಲ್ಲಬೇಕು ಅಂದರೆ ಆಗಲ್ಲ. ತುಂಬ ಮೋಡ ಐತೆ ನೋಡ್ಬೋದು, ಫುಲ್ಲು ಮೋಡ ಐತೆ. ಹಂಗಾಗಿ ಆಗಲ್ಲ. ನಾವೇ ಮಳೆಗೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಏನು ಮಾಡ್ತೀರಾ? ಫೈನಲ್ ಆಗಿ ಸ್ಟೆಪ್ನಿ ಬಿಚ್ಚಿ ಹಾಕಿದ್ದಾಯಿತು ನೋಡ್ಬೋದು. ಇನ್ನು ವೀಲ್ ಬಾಲ್ ಟೈಟ್ ಮಾಡಿಲ್ಲ. ಟೈರೇನೋ ಸ್ಟೆಪ್ನಿ ಬಿಚ್ಚಿ ಹಾಕಿದ್ದೀನಿ. ಜಾಕ್ ಅಂತೂ ಇವತ್ತು ನನ್ನ ಲೈಫಾಗೆ ಯಾವತ್ತೂ ಇಟ್ಟಿಲ್ಲ. ಅಷ್ಟು ಡೇಂಜರಸ್ಸಾಗಿ ಬರೀ ಯೂ ಕ್ಲಾಂಪ್ ಮೇಲೆ ಜಾಕ್ ನಿಲ್ಲಿಸಿ ಟೈರ್ ಬಿಚ್ಚಿ ಹಾಕಿದ್ದೀನಿ. ಯಾಕಂದರೆ ಒಂದೇ ಒಂದು ಕಟ್ಟೆ ಪೀಸ್ ಇಲ್ಲ. ನಮ್ಮ ಬೆಂಚ್ಗಳಲ್ಲಿ ಬೇರೆ ಗಾಡಿಗಳೆಲ್ಲ ಕಟ್ಟೆ ಪೀಸ್ 2 ಪೀಸ್ ಇಟ್ಟಿದ್ದೀವಿ. ಬಟ್ ಇದರಲ್ಲಿ ಒಂದು ಪೀಸು ಇರಲಿಲ್ಲ. ಏನಾಯಿತು ಏನೋ ಒಂದು ಗೊತ್ತಿಲ್ಲ. ನೋಡಿ ಯಾವ ಥರ ಜಾಕ್ ನಿಲ್ಲಿಸಿ ಏನಂದರೆ ಇಬ್ಬಿ ಡೇಂಜರ್ ಇದು. ಈ ಥರ ಯಾರು ಜಾಕ್ನ ಹಾಕೋಕ್ಕೆ ಹೋಗಬೇಡಿ ನಮ್ಮನ್ನು ನೋಡಿಕೊಂಡು. ಇದು ಡೇಂಜರ್ ಅಂದರೆ ಡೇಂಜರು. ನಾನು ಹಾಕಿರೋದೇ ತಪ್ಪು. ಫಸ್ಟ್ ಆಫ್ ಆಲು ಸತತ 1.5 ಅವರ್ ಕಷ್ಟಪಟ್ಟು, ಕಷ್ಟ ಅಂದರೆ ಹೇಳ್ಬಾರ್ದು ಬಿಡಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆನೇ ಒಂದು ರೀಲ್ ಹಾಕಿದ್ದೀನಿ. ಅದು ನೋಡಿ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡಬೇಕು ಬರೀ ಸ್ಟೆಪ್ನಿ ಚೇಂಜ್ ಮಾಡ್ಕೊಳಕ್ಕೆ ಸಿಂಗಲ್ ಆಗಿದ್ದಾಗ ಅಂತ. ಕೊನೆಗೆ ಎಲ್ಲ ಕೆಲಸ ಮುಗೀತು. ಫ್ರೆಶ್ ಆಗಿ ಬಂದಿದ್ದಾಗಿಲ್ಲ ಬಂಕಲ್ಲಿ ಹೋಗಿ. ಇವಾಗ ಇಲ್ಲಿಂದ ಹೊರಡೋಣ.
ಆರಾಮಾಗಿ ಹೋಗೋಣ. ಮುಂದೆ ಎಲ್ಲ ಹೋಗಿ ಟೈರ್ ಪಂಚರ್ ಹಾಕಿ ಅದನ್ನೇ ಫಿಟ್ ಮಾಡಿ ಸ್ಟೆಪ್ನಿಗೆ ಹಾಕಬೇಕು. ಅದು ಫ್ರಂಟ್ ಬಟನ್ ಇರೋದು ಸ್ಟೆಪ್ನಿಗೆ ಹಾಕಿ. ಬನ್ನಿ ಇವಾಗ ಇಲ್ಲಿಂದ ಮುಂದೆ ಒಂದು ಟೀ ಸ್ಟಾಲ್ ಐತೆ ಅಲ್ಲೇ, ಅದೇ ರಾಜಸ್ಥಾನಿ ಹೋಟ್ಲು. ಅಲ್ಲೇ ಹೋಗಿ ರಾತ್ರಿ 4 ಗಂಟೆಗೆ ಟೀ ಕುಡ್ದು ಹೋಗೋಣ ಅಂತ ಮಲಗ್ದೋನು. ಇವಾಗ 5 ಅವರ್ ಲೇಟಾಗಿ ಟೀ ಕುಡ್ದು ಹೋಗ್ತಾ ಇದ್ದೀನಿ. ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ ಇನ್ನು. ನೋಡಿ ಗಾಡಿ ಗುಂಡಿ ಒಳಗೆ ಕುತ್ಕೊಂಡ್ಬಿಟ್ಟೈತೆ, ಎದ್ದಾಳ್ತಾನೆ ಇಲ್ಲ, ಟನ್ನೇ ಜಾಸ್ತಿ ಐತೆ. ನೋಡಿ ಎಷ್ಟು ಕಷ್ಟ ಅಂದರೆ ಎಲ್ಲಿ ದಬಾಕಂತದ ಅಂತ ಭಯ ಆಗ್ತೈತೆ ನನಗೆ ಗಾಡಿ. ಯಪ್ಪ ಭಾರಿ ಡೇಂಜರ್ ರೋಡ್ ಇದು. ನಮ್ಮ ಗಾಡಿನೇ ಮಲ್ಕೊಂಡಿದ್ದೆ. ಒಂದು ಲೆಕ್ಕದಾಗ ನೋಡ್ಬೇಕಂದ್ರೆ ಆ ಗಾಡಿ ಅಲ್ಲೇ ನಿಂತ್ಕೊತ್ ನೋಡಿ, ಬ್ರೇಕ್ ಡೌನ್ ಥರ ಪವರ್ ಇಂಡಿಕೇಟರ್ ಹಾಕಿ ನಿಲ್ಸ್ಕೊಂಡ್ಬಿಟ್ರು. ಅದರಿಂದ ಸ್ವಲ್ಪ ಜಾಮು. ಈ ರೋಡೇ ಕಿತ್ತೋಗೈತೆ ಗುರು. ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ, ಸ್ವಲ್ಪ ತಾರ್ಗೀರಾಕಿ ಚೆನ್ನಾಗಿ ಮಾಡೋಣ ಅನ್ನೋದೇ ಇಲ್ಲ. ಮೊಣ್ಕಾಲುದ್ದ ಗುಂಡಿಗಳು ಬಿದ್ದಿದ್ದಾವೆ ಇಲ್ಲಿ ಶಿಗ್ಗಾವ್ ಹತ್ರ ನೋಡ್ಬೋದು. ಅಪ್ಪ ಯಪ್ಪ 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 ಭಯ ಆಗುತ್ತೆ ರೋಡಿಗೆ ಬರೋಕ್ಕೇನೆ. ಇದು ಮುಂಬೈ ಟು ಬೆಂಗಳೂರು ಹೈವೇ ಇದು ನೋಡಿ ಯಾವ ಒಟ್ಟಿಗೆ ಐತಿ ಇವಾಗ. ಈ ಗಾಡಿನೂ ಅಲ್ಲಿ ನಮ್ಮ ಗಾಡಿ ಎಲ್ಲಿ ಪಂಚರ್ ಆಗಿತ್ತು ಅಲ್ಲೇ ನಿಲ್ಸ್ಕೊಂಡು ಟೀಗೆ ಕುಡ್ಕೊಂಡು ಬಂದರು. ಅವ್ರದ್ದು ಇಲ್ಲಿಗೆ ಬಂದರೆ ಪಂಚರ್ ಆಗೈತೆ ನೋಡಿ. ಮಳೆಯಲ್ಲಿ ಟೈರು ಫುಲ್ಲು ಸ್ಮೂತ್ ಆಗಿಬಿಡ್ತವೆ. ಈಗ ಮಳೆ ಬಂದಿರೋ ರೋಡಲ್ಲಿ ಗಾಡಿಗಳು ಓಡಿಸ್ತಾ ಇರ್ತೀವಲ್ಲ, ಫುಲ್ಲು ಸ್ಮೂತ್ ಇರೋ ಕಾರಣದಿಂದ ಏನಾಗ್ಬಿಡ್ತದೆ, ಚಿಕ್ಕ ಪುಟ್ಟ ಕಲ್ಲುಗಳು ನೋಡಿ ಇಲ್ಲೆಲ್ಲ ಕಲ್ಲುಗಳು ಹೆಂಗೆ ಬಿದ್ದಿದೆ ರೋಡಲ್ಲಿ. ಈ ಕಲ್ಲುಗಳು ಜಸ್ಟ್ ಸ್ವಲ್ಪ ಹೆಂಗೆ ಪ್ರೆಸ್ ಆದ್ವು ಅಂದ್ರೂ ಪಂಚರ್ ಆಗಿಬಿಡ್ತವೆ ಗಾಡಿ. ಮಳೆಯಲ್ಲಿ ಜಾಸ್ತಿ ಪಂಚರ್ ಆಗ್ತಾವೆ ಗಾಡಿಗಳು. ಬಿಸಿಲಿಗೂ ಹೆಂಗೆ ಪಂಚರ್ಗಳಾಗ್ತಾವೋ ಮಳೆಯಲ್ಲೂ ಅಷ್ಟೇ ಪಂಚರ್ಗಳಾಗ್ತಾವೆ ಟ್ರಕ್ಗಳು. ಓಕೆ, ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಣ. ಮತ್ತೆ ಇಲ್ಲಿಂದ ಹೊಸ ಬ್ಲಾಗ್ನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ ಡ್ರೈವಿಂಗಲ್ಲಿ ಏನೇನು ಕಷ್ಟ ಇದ್ದಾವೆ ಎಲ್ಲ ತೋರಿಸ್ತಾ ಇದ್ದೀವಿ, ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.